ಈಗ ಸಿಚುವೇಶನ್ಗೆ ಹೋಗೋಣ ಮತ್ತೆ. ಹ್ಮ್ ಸಿಚುವೇಶನ್ ಇವಾಗ ಸೀಮಂತದಿಂದ ಮಗು ಹುಟ್ಟುತ್ತೆ. ಓ, ಅದು ತುಂಬಾ ವೈರಲ್ ಅದು ಆಗಿತ್ತು. ವೈರಲ್ ಆಯ್ತು. ಆ, ಅದು ಆಕ್ಚುಲಿ ನನ್ನ ಮಗು ರಿವೀಲ್ ಮಾಡೋದು ಬೇಡ, ಬಟ್ ಹಾಡೋಣ ಅನ್ನೋದು ಅವ್ನು ಕಾಲ್ ಹಾ, ಮಾತ್ರ ಶೂಟ್ ಶೂಟ್ ಮಾಡ್ಕೊಂಡು ಮಾಡ್ಕೊಂಡು ಹಾಡಿದ್ದೆ ಅದನ್ನ. ಹೂವು ಗೆದ್ದರೆ ಭೂಮಿಯಾದಯೇ, ನಾರು ಗೆದ್ದರೆ ಹೂವಿನಾದಯೇ, ಹೂವು ಗೆದ್ದರೆ ಭೂಮಿಯಾದಯೇ, ನಾರು ಗೆದ್ದರೆ ಹೂವಿನಾದಯೇ, ಮಗುವಿನ ದಯದಿ ತಂದೆಯ ಪದವಿ ದೋಚಿಕೊಂಡೆ ನನ್ನ ಪುಟ್ಟ ಕೈ, ನನ್ನ ಪುಟ್ಟ ಕೈ, ನನ್ನ ಪುಟ್ಟ ಕೈ, ನನ್ನ ಪುಟ್ಟ ಕೈ ಅಂಗೈಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ, ನನ್ನ ಪ್ರೀತಿ, ನನ್ನ ಬಾಳು, ಬಾಳ ತುಂಬ ನಾನು, ನನ್ನ ಕನಸು. ಸೊ ಅದು ಲಿಟ್ರಲಿ ಫೀಲ್ ಮಾಡಿದ್ದೀನಿ ಮ್ಯಾಮ್. ಆ ಪುಟ್ ಕೈ ಇವಾಗ್ಲೂ ನಾನು ಏನಾರ ಅದ್ರ ಮಲಗ್ಬೇಕಾರೆ ಅವ್ನಿಗೆ ಕೈ ಹಿಡಿದಿರೋ ಅವ್ನ ಮೇಲೆ ಕೈ ಮೇಲೆ ಹಿಂಗೆ ಇಟ್ಕೊಂಡಿರ್ತೆ, ನಾನು ಪುಟ್ಟ ಕೈ ಹಿಂಗೆ ಉಚ್ಕೊಂಡು ಸಾಫ್ಟ್ ಇರುತ್ತಾ, ಏನೋ ಒಂಥರ ಚಂದ ಅನ್ಸುತ್ತೆ ನನಗೆ. ಅದು ಪ್ರತಿ ಸಲ ಹಾಡು ನೆನಪಾಗುತ್ತೆ, ಅವ್ನು ಮುಟ್ಟಾಗೆಲ್ಲ ಈ ಹಾಡು ನೆನಪಾಗುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಲಿರಿಕ್ಸ್ ಹಂಸಲೇಖ ಸರ್ ಬರೆದಿರೋದು. ಅದು ಪ್ರತಿ ತಂದೆಗೆ ಅದು ಫೀಲ್, ತಂದೆನೇ ಆಗ್ಬೇಕು ಅಂತ ಏನಿಲ್ಲ ಮ್ಯಾಮ್. ಅಂದ್ರೆ ಇವಾಗ ನಿಮ್ಮ ಪಾಪನು ಇರುತ್ತೆ, ನಾನು ನೋಡಿದ್ದೇನೆ ಅದನ್ನ. ಅದು ನಿಮ್ಗೂ ಫೀಲ್ ಆಗುತ್ತೆ, ಎಷ್ಟು ಮುದ್ದಲ್ವಾ ಇವೆಲ್ಲ ಆಟ ಆಡೋದಾಗ್ಲಿ, ಅವನು ಒಂದೊಂದು ನಕ್ಕದಾಗ, ಅವರು ಬಿದ್ದೆದ್ದು ಹತ್ತದಾಗ, ಅಥವಾ ನಮ್ಮ ನೋಡ್ ಬಂದು ತಪ್ಕೊಂಡಾಗ, ಅದೊಂಥರ ಫೀಲೇ ಬೇರೆ ಅದು. ಸೊ ಅದು ಒಂದು ವೈರಲ್ ಆಯ್ತು ಹಾಡು, ಅದಕ್ಕೆ ಎಷ್ಟೋ ಜನ ರೀಲ್ಸ್ ಮಾಡಿದ್ರು, ತಂದೆ ತರ ಫೀಲ್ ಮಾಡಿದ್ರು. ಸೊ ಏನೋ ಮ್ಯಾಮ್, ಆಯಾ ಹಂತಕ್ಕೆ ಏನ್ ಹೋಗ್ಬೇಕು ಅಂದ್ರೆ, ಒಂದು ಹೈಡ್ ಆಗಿರ್ದಾನೆ ದೇವ್ರು ರನ್ನಿಂಗ್ ಅಲ್ಲಿ ಇಟ್ಟಿಯಾನೆ. ಓಕೆ, ಒಂದೊಂದ್ಸತಿ ಏನಾಗಿದೆ ಗೊತ್ತಾ, ಆ ಮಿಲಿಯನ್ಸ್ ಇದ್ದೇ ಬಿದ್ದಾಗ ನಿಮ್ಗೆ ಒಂದಿನ ಎಲ್ಲ ಖಾಲಿ ಆಗ್ಬಿಡುತ್ತೆ. ಇನ್ಯಾವ ಹಾಡು ಹಾಡೋದು? ಆಮೇಲೆ ಹೇಳಿದ್ನಲ್ಲ, ಈಸಿಯಾಗಿ ಅನ್ಫಾಲೋ ಆಗ್ತಾ ಬರುತ್ತೆ ನಿಮ್ಗೆ. ಅದೇನು ಜನನೇ ಅನ್ಫಾಲೋ ಮಾಡ್ತಾರೋ ಇಲ್ವೋ, ಅಲ್ಗಾರಿದಮ್ ಅನ್ಫಾಲೋಸ್ ಮಾಡುತ್ತೋ ಏನೋ ಗೊತ್ತಿಲ್ಲ, ಬಟ್ ನೀವು ಕಂಟೆಂಟ್ನ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ಹಾಕ್ಲಿಲ್ಲ ಅಂದ್ರೆ ಅದು ಅನ್ಫಾಲೋ ಆಗ್ತಾ ಬರುತ್ತೆ. ಎಷ್ಟೊಂದು ಜನಕ್ಕೆ ನೀವು ಕೆಲವೊಂದು ಸತಿ ನೋಡ್ತೀರಾ, ಇವಾಗ ನಿಮ್ಗೆ ಫೇಕ್ ಪ್ರಮೋಷನ್ಸ್ ಅಥವಾ ಫೇಕ್ ಫಾಲೋವರ್ಸ್ ಮಾಡ್ಬಿಟ್ಟು ಟಕ್ 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 ಅಂತ ಏರ್ಬಿಡ್ತಾರೆ. ಕೆಲವೊಬ್ರಿಗೆ ಏನಾಗುತ್ತೆ, ನೀವು ನೋಡ್ತಾನೆ ಇರ್ತೀರಾ, ಒಂದು 6 ತಿಂಗಳು ಬರೀ ಇವಾಗ 1 ಲಕ್ಷ ಇದ್ರೆ 1 ಲಕ್ಷದಲ್ಲೇ ಇರ್ತಾರೆ. ಅದು ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ 1 ಲಕ್ಷದ 1,000 ಆಗ್ತಾ ಇರುತ್ತೆ, 900ಕ್ಕೆ ಬಂದಿರುತ್ತೆ. ನೀವೇನೋ ಅಪ್ಡೇಟ್ ಮಾಡಿಲ್ಲ ಅಂದ್ರೆ 900ರಿಂದ 800ಕ್ಕೆ ಬರುತ್ತೆ, 500ಕ್ಕೆ ಬರುತ್ತೆ, 300ಕ್ಕೆ ಬರುತ್ತೆ, 200ಕ್ಕೆ ಬರುತ್ತೆ. ನಿಮ್ಗೆ 6 ತಿಂಗಳು ಏನು ಬರೀ 1 ಲಕ್ಷದಲ್ಲೇ ಇದ್ದಾನೆ ಅಂತ. ಮತ್ತೆ ನೀವು ಯಾವಾಗ ಕಂಟೆಂಟ್ ಹಾಕಕ್ಕೆ ಶುರುವಾಗ್ತಿರೋ ಅದು ಮತ್ತೆ ರೈಸ್ ಆಗ್ತಾ ಶುರುವಾಗುತ್ತೆ. ಸೊ ಅದನ್ನ ಉಳಿಸ್ಕೊಳ್ಳೋ ಪ್ರೋಸೆಸ್ ಒಂದು ದೊಡ್ಡ ಕಷ್ಟ. ಎಸ್ಪೆಷಲಿ ಇವಾಗ ನಾವು ಆರ್ಟಿಸ್ಟ್ಗಳಂದ್ರೆ, ಇವಾಗ ನನಗೆ ಅದೇ ಜೀವನ. ನಾನು ಅದನ್ನ ಕೆಟ್ಟದಕ್ಕಂತ ಯೂಸ್ ಮಾಡ್ಕೋತಿಲ್ಲ, ಬೇರೆ ಏನೂ ಮಾಡ್ತಿಲ್ಲ, ಅದರಿಂದ ಬೇರೆ ಯಾರಿಗೂ ಇನ್ಸ್ಪೈರ್ ಆಗೋ ಥರನೋ ಏನೋ ಹಾಡೋ ಥರನೋ. ಆ್ಯಂಡ್ ತುಂಬ ನಾನು ಹಾಕ್ಬೇಕಾದ್ರೆ ಒಂದೊಂದು ಹಾಡನ್ನು ಒಂದೊಂದು ಲೈನನ್ನು ತುಂಬ ಫೀಲ್ ಮಾಡಿ ನೋಡಿರ್ತೀನಿ. ಅಂದರೆ ಏನು ಹಾಡಿದ್ದಾರೆ ಒರಿಜಿನಲಲ್ಲಿ, ನಾನು ಏನು ಟಚ್ ಮಾಡ್ಬೇಕು, ಅಟ್ಲೀಸ್ಟ್ ಅಷ್ಟಾಗುತ್ತೋ ಇಲ್ವೋ, ಬಟ್ ಅದನ್ನ ಟಚ್ ಮಾಡಬೇಕು, ಅವಾಗಲೇ ಜನಕ್ಕೇನೋ ಅದು ರೀಚ್ ಆಗೋದು. ನಾನು ಹೆಂಗೆ ಬೇಕಂಗೆ ಹಾಡಿದ್ರೆ ಅಲ್ಲಿ ಒಂದು ಏನಾದರೂ ಇರಬೇಕಲ್ವಾ, ಕಂಟೆಂಟ್ ನೀಟಾಗಿ ಇರಬೇಕು, ಹೆಂಗ್ ಬೇಕಂಗೆ ಆಡ್ಬಾರ್ದು. ತುಂಬ ಹುಷಾರಾಗಿ ಒಂದೊಂದು ಲೈನ್ ಹಾಡಿರ್ತೀನಿ, ಬಟ್ ಕೆಲವೊಬ್ರಿಗೆ ಅದೇ ಇಷ್ಟ ಆಗುತ್ತೆ. ಅದೇ ನಾನು ಹೇಳಿದ್ನಲ್ಲ, ಒಂದು ಶೋಲಿ ನೋಡಿ ಹಿಂಗೆ ನನ್ನ ಫ್ರೆಂಡ್ ತೋರಿಸ್ತಾನೆ, ಹಿಂಗಾಡು ಅಂತ ತೋರಿಸ್ತಾರೆ ಅಂತ. ಅವಾಗ ಅನ್ಸುತ್ತೆ ಕರೆಕ್ಟ್, ನಾನು ಅಲ್ಲಿ ಕೂತು ಅದೇ ಪೋರ್ಷನ್ಗೆ ತುಂಬ ಒದ್ದಾಡಿರ್ತೀನಿ, ಇಲ್ಲ ಇದು ಹಿಂಗೆ ಬರಬೇಕು ಅಂತ. ಸೊ ಅದನ್ನ ಇನ್ನೊಬ್ರು ಯಾರೋ ನೋಟಿಫೈ ಮಾಡಿ ಹೇಳಿದಾಗ ಖುಷಿ ಆಗುತ್ತೆ. ಈಗ ಓಪನ್ ಮೈಕಿಗೆ ಬರ್ತಾರಲ್ಲ, ನನಗೆ ಆಲ್ಮೋಸ್ಟ್ ನಾನು ಫಾಲೋ ಮಾಡೋರೇ ಇರ್ತಾರಲ್ಲಿ, ಅಂದರೆ ಫಾಲೋ ಮಾಡಿ ಬರೋ ಥರದವ್ರು ಇರ್ತಾರೆ. ಅವರೆಲ್ಲ ಅದೇ ಅಂತಾರೆ, ನನ್ನ ಫ್ರೆಂಡಿಗೆ ತೋರಿಸ್ತಾ ಇದ್ದೆ, ನೋಡಿ ಇವ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ, ಇವ್ರ ಥರ ಹಾಡಬೇಕು ನೀನು ಅಂತ. ಅವ್ರನ್ನ ಕರ್ಕೊಂಬಂದಿದ್ದೀನಿ ನಾನು ಇವತ್ತು, ನೋಡಿ ಇವರೇ ಅದು, ಆ ಥರ ಹಾಡಿಸ್ತೀನಿ ನಾನು ಅಂತ. ಅಂದರೆ ನನ್ನ ಉದ್ದೇಶ, ನಾನು ಏನು ಅನ್ಕೋತಾ ಇರ್ತೀನಲ್ಲ ಹಾಡ್ಬೇಕಾದ್ರೆ, ರೆಕಾರ್ಡ್ ಮಾಡ್ಬೇಕಾದ್ರೆ, ಅದು ಜನಕ್ಕೆ ಹಂಗೆ ರೀಚ್ ಆಗ್ತಿದೆಯಲ್ಲ, ಅದೊಂದು ಖುಷಿ ಇದೆ. ಅಂದರೆ ಆ ಶ್ರಮಕ್ಕೆ ಜನ ಅದನ್ನ ನೋಟಿಫೈ ಮಾಡ್ತಾರಲ್ಲ, ದಟ್ ಈಸ್ ಮೇನ್ ಇಂಪ್ಯಾಕ್ಟ್ ಅದು ಅಂತ. ಓಕೆ, ನಾನು ಇವಾಗ ಲೆಜೆಂಡ್ಸ್ ಹೆಸರು ಹೇಳ್ತೀನಿ, ನಿಮಗೆ ಅವ್ರ ಸಾಂಗ್ ಯಾವ್ದು ನೆನಪಾಗುತ್ತೆ ಅದನ್ನ ಹೇಳಬೇಕು. ಓಕೆ, SPB ಸರ್. SPB ಸರ್ದು ತುಂಬ ಹಾಡು ಇಷ್ಟ ನನಗೆ. ಅದರಲ್ಲಿ ಆ್ಯಕ್ಚುಲಿ ಜೊತೆಯಲ್ಲಿ ಇಷ್ಟ, ಬಟ್ ಅವಾಗಲೇ ಹಾಡಿದೆ ಅದನ್ನ. ಸರ್ ಎಷ್ಟು ಅವ್ರದ್ದು ಹಾಡು ನನಗೆ ತಲೆಗೆ ಒಂದು ಅಷ್ಟು ಬಂಚ್ ಆಫ್ ಹಾಡು ಬರ್ತಿದೆ. ಓಕೆ, ಲಾ 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 ನಾ 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 ಹೇ ಲಾ 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 ಲಾ. ಕೇಳದೆ ನಿಮಗೆ ಈಗ
ದೂರದಲ್ಲಿ ಯಾರು ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ, ನೊಂದ ವಿರಹ ಗೀತೆ. ರಾಜೇಶ್ ಕೃಷ್ಣನ್ ಸರ್. ರಾಜೇಶ್ ಸರ್ದು ಹ್ಮ್. ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬಿಲ್ಲ ಛಾಯೆ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮೂಡಿಸಿರಲಿ ಇರುವಂಥ ನೂರು ಕೈ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರಿ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಯೇಸುದಾಸ್ ಸರ್. ಆಹೋ ಎಷ್ಟೊಂದಿದೆ, ನೀವೇ ಕೇಳಿ ಅದ್ರಲ್ಲಿ ಯಾವ್ದು ಅಂತ. ಯಾಕಂದ್ರೆ ಒಂದ್ ಸ್ವಲ್ಪ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವರು ವಾಯ್ಸ್ ಯೇಸುದಾಸ್ ಅವ್ರ ತರ ಹಾಡ್ತಾರೆ. ಅದು ಆಕ್ಚುಲಿ ನನ್ ಲಿಟ್ರಲಿ ಬೇಕು ಅಂತ ಹಾಡೋನಲ್ಲ. ನನಗೆ ಇಷ್ಟ ಅಂದ್ರೆ ಅಂಡ್ ಮೋರೋವರ್ ನಾನು ಚಿಕ್ಕದ್ರಿಂದ ತುಂಬಾ ಅವ್ರ ಹಾಡು ಕೇಳಿದ್ದೀನಿ. ಅಂದ್ರೆ ಅವ್ರದ್ದು ಯಾವ್ದಾರು ಕಚೇರಿ ಹಾಡು ಹಾಕೊಂಡು ಕೇಳ್ತಿದ್ದೆ ನಾನು. ಅದೇನಾಗಿದೆ ನಂಗೆ ಕೇಳಿ ಕೇಳಿ ಮೋಸ್ಟ್ಲಿ ಸಬ್ ಕಾನ್ಶಿಯಸ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅವ್ರು ಈ ಪೋರ್ಷನ್ ಹಿಂಗೆ ಹಾಡಿರ್ತಾರೆ ಅನ್ನೋದು. ಸೊ ಆ ತರದೊಂದು ಆಗಿರೋದಕ್ಕೆ ಅದು ಹಂಗೆ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಇವಾಗ ಯಾರು ನೋಡಿದ್ರು ನೀವು ಬಿಡಿ ಸರ್ ಹಂಗೆ ಆಡ್ತೀರಾ ಅಂತ. ಎಷ್ಟೊಂದೊಂದು ಯೇಸುದಾಸ್ ಸರ್ ತುಂಬಾ ವರ್ಕ್ ಆಗಿದೆ ನಾಲಿ ಸುವಾಲಿ ಅವ್ರದ್ದಾ? ಇಲ್ಲ ಅದು ಎಲ್ ಎನ್ ಶಾಸ್ತ್ರಿ ಸರ್ದು. ಇದು ಅನಾಥ ಮಗುವಾದೆ ಅವ್ರದ್ದು. ಆಮೇಲೆ ಬಂಗಾರದಿಂದ ಅವ್ರದ್ದು. ಬಂಗಾರದಿಂದ ಚಂದಮಾಮನಿಂದ ಹೊಳಪನು ತಂದ ಬಾಳದಿಂಡಿನಿಂದ ನುಣುಪನು ತಂದ ಅಂದ 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 ಚಂದ ಹೊರುವ ಕಂಬದ ಜೋಡಿಗೆ ಮಿಂಚಿರಿ ಎಂದ. ಹಂಸದಿಂದ ಕೊಂಚ ನಡಿಗೆಯ ತಂದ ನವಿಲಿನಿಂದ ಕೊಂಚ ನಾಟ್ಯವ ತಂದ ನಯವೋ ಲಯವೋ ನಯವೋ ಲಯವೋ ರೂಪ ಲಯವೋ ರಸಿಕನೇ ಹೇಳು ನೀ ಎಂದ. ತಂಗಾಳಿಯಿಂದ ಸ್ನೇಹನ ತಂದ ಲತೆ ಬಳ್ಳಿಯಿಂದ ಸಿಗ್ಗನ್ನು ತಂದ ಸಿಗ್ಗನ್ನು ಇವಳ ನಡುವಾಗು ಎಂದ ನಡುವನ್ನು ಅಳಿಸಿ ಎದೆ ಭಾರ ತಂದ ನನ್ನನ್ನು ಲತೆಗೆ ಮರವಾಗು ಎಂದ. ರವಿ ಸರ್. ರವಿಚಂದ್ರನ್ ಸರ್ ಅದನ್ನೇ ಆಡ್ಬಿಡಿ ನನ್ನೊಂದು ಗೊಂಬೆ ಎಂದು. ಓಕೆ. ನನ್ನನೊಂದು ಬೊಂಬೆ ಎಂದು ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆಯೇ ಹಣೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮೇಸೋನು ಸೋಪಾನಕ್ಕೆ ಸರಿಯೇ ಇರುಳಲ್ಲಿ ಬರಿಬಾವಿ ನೋಡಿದೆ ಹಗಲಲ್ಲಿ ಹಾರೆಂದರೆ ಹಾರಿದೆ ಆ ರಾತ್ರಿ ಗಂಟೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಕುಣಿಸೋನು ನೀನು ನಾ ಯಾರಿಗೆ ಹೇಳಲೇ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸ್ಸೇರೋ ಮದುವೇನೆ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ ಶುಭ ಕೋರಿ ಹಾಡೋಣ ಕೋಗಿಲೆ. ಎಮೋಷನ್ಸ್ ಎಷ್ಟು ಸೊ ಮೋಸ್ಟ್ಲಿ ಜನಕ್ಕೆ ಆ ಎಮೋಷನ್ಸ್ ಕನೆಕ್ಟ್ ಆಗೋದು ಅಂತ ಅನ್ಸುತ್ತೆ ಅಷ್ಟೇ. ಹಾಡಂದ್ರೆ ಜೀವ. ಅದು ನಾನು SPB ಸರಿಂದ ಅದನ್ನ ಕಲ್ತಿದ್ದೆ. ಅಂದ್ರೆ ಅವ್ರ ಪ್ರತಿ ಹಾಡಲ್ಲೂ ನೋಡಿ ಹಾಡಿಗೆ ಏನು ಭಾವನೆ ಬೇಕು ಅದು ಪರ್ಫೆಕ್ಟ್ ಆಗಿರುತ್ತೆ.
ಅಂಡ್ ಅದನ್ನ ಆ ಹಾಡುಗಳನ್ನ ಹಂಗ ಹಾಡಿದ್ರೆ ಅದು ಚಂದ ಅಂತ. ಯಾಕಂದ್ರೆ ಪ್ಲೈನ್ ಆಗಿ ಹಾಡಿದ್ರೆ ಹಾಡಾಗಿರುತ್ತೆ, ಹಾಡು ಭಾವನೆಗಳ ಕನ್ವರ್ಟ್ ಆಗದೆ ನೀವು ಅದಕ್ಕೆ ಜೀವ ತುಂಬಿದಾಗ. ಹೌದು. ಸೊ ನಾನು ಆದಷ್ಟು ಅದನ್ನ ಬಿಲೀವ್ ಮಾಡ್ತೀನಿ ಅಂಡ್ ಪ್ರತಿ ಹಾಡಲ್ಲೂ ಅದನ್ನ ಹ್ಮ್. ಇನ್ವಾಲ್ವ್ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ಅಂತ ಲೆಜೆಂಡ್ಸ್ಗಳು ಅಂತ ಅದೆಲ್ಲ ಹಾಡು ಹೋಗಿದ್ದಾರೆ, ಅಟ್ಲೀಸ್ಟ್ ಅದನ್ನ ಫಾಲೋ ಮಾಡ್ಬೇಕಲ್ವಾ. ಯಾರಾದ್ರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಡಿ ಕಳಿಸ್ತಾರೆ, ಅಣ್ಣ ನೋಡಿ ಇದೊಂದ್ಸತಿ ಕೇಳಿ ಹೆಂಗಿದೆ ಹಾಡು ಅಂತ. ಅಥವಾ ಇನ್ನೂ ಕೆಲವ್ರು ಅಂದ್ರೆ ತೀರಾ ಕಮ್ಮಿ ಹತ್ರ ಬರೋದು, ಇನ್ನೊಬ್ರು ಯಾರೋ ಒಬ್ರು ಹಿಂಗೆ ಹಾಡ್ತಾ ಇರ್ತಾರೆ. ಅವ್ರು ಇವಾಗ ನಾನು ಏನಾರ ಹಾಡು ಹಾಕಿದ್ರೆ ಇದಕ್ಕೆ ಇನ್ನೇನೋ ಹಾಡ್ಬೇಕಿತ್ತು, ಇನ್ನೇನೋ ಮಾಡ್ಬೇಕಿತ್ತು ಅಂತ ಬರುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಅದನ್ನ ಪಾಸಿಟಿವ್ ಆಗೇ ತಗೋತೀನಿ. ಓಕೆ ನೋಡೋಣ ಅಂದ್ರೆ ಹೌದು ನಾನು ಕಲಿಯೋದೇನೋ ಇರುತ್ತೇನೋ ಅಂತ. ಅವ್ರ ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ನೀವು ನಂಬಲ್ಲ, ನೀನೇ ಇನ್ನ ಕಲಿಬೇಕಪ್ಪ ತುಂಬಾ. ಸಿ ಅವಾಗ ಅನ್ಸುತ್ತೆ ನಂಗೆ ಫ್ರಸ್ಟ್ರೇಷನ್ ಇದ್ದಾರೆ ಅನ್ಸುತ್ತೆ. ಮೇ ಬಿ ನೀವು ಅಂದ್ರೆ ನನಗೇನೋ ಆಗದೆ ಇರೋದು ಬೇರೆ ಯಾರ್ದೋ ಲೈಫಲ್ಲಿ ಏನೋ ಆಗ್ತಿದೆಯಲ್ಲ, ಸೊ ಅದು ಒಂದು ಕೋಪ ಇರುತ್ತೆ ಒಳಗಡೆ, ಕೋಪನ ಹಿಂಗ್ ಹೊರಗೆ ಆಗ್ತಿರೇನೋ ಅಂತ. ಅಂಡ್ ಕೆಲವೊಬ್ರು ಇನ್ನೊಂದ್ಸತಿ ಏನಾಗುತ್ತೆ, ಇದನ್ನೆಲ್ಲ ಎಫರ್ಟ್ ಹಾಕಕ್ ರೆಡಿ ಇರಲ್ಲ ಅವ್ರು. ಹಾಡಿಗೆ ಏನೇನ್ ಬೇಕು, ಒಂದೊಂದು ಹಾಡು ಕೆಲವೊಂದ್ಸತಿ ನಂಬರ್ ಇವಾಗ ನಾನು ಈ ಹಾಡು ಆಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಿನಿಮಮ್ ಅಂದ್ರೆ ಒಂದು 3-4 ಡೇಸ್ ಅದೇ ಹಾಡನ್ನ ಪ್ರಾಕ್ಟೀಸ್ ಮಾಡಿರ್ತೀನಿ. ಅಂದ್ರೆ ಇನ್ನೊಂಚೂರು ಏನೋ ಪರ್ಫೆಕ್ಟ್ ಹೋಗೋಣ ಅಂತ. ಯಾವಾಗ ನನಗೆ ಇದು ನನ್ನ ಮ್ಯಾಕ್ಸಿಮಮ್, ಇದ್ರ ಮೇಲೆ ನನಗೆ ಹೋಗಕ್ಕಾಗಲ್ಲ ಅನ್ಸುತ್ತೋ ಅವತ್ತ ಹಾಡು ರೆಕಾರ್ಡ್ ಮಾಡಿರ್ತೀನಿ. ಬಟ್ ಕೆಲವರು ಆ ಪ್ರೋಸೆಸ್ಸಿಗೆ ರೆಡಿ ಇರಲ್ಲ. ಸಡನ್ ಆಗಿ ನಾನು ಹಾಕಿದ ಹಾಡೆಲ್ಲ ವೈರಲ್ ಆಗ್ಬಿಡ್ಬೇಕು, ಹಾಕಿದ ಹಾಡೆಲ್ಲ ಅದು ಆಕ್ಚುಲಿ ಹಂಗೆ ವರ್ಕ್ ಆಗಲ್ಲ. ನೀನು ಅದನ್ನ ಪ್ರೊಫೆಷ್ನಲ್ ಆಗಿ ತಗೊಂಡಿದ್ಯಾ ಅಂದಮೇಲೆ ಅದು ಪ್ರೊಫೆಷ್ನಲ್ ಆಗಿ ಇದ್ರೆ ಒಳ್ಳೇದು. ಇವನ್ ನಾನು ಪರ್ಫೆಕ್ಟ್ ಅಲ್ಲ, ನನಗೂ ಇನ್ನೂ ಏನೋ ಕಲಿಬೇಕು ಅನ್ನೋ ಆಸೆ ಇರುತ್ತೆ. ಅಟ್ಲೀಸ್ಟ್ ಒಂದು ಹಂತಕ್ಕೆ ನಿಲ್ಲಿಸ್ಬೇಕಲ್ವಾ, ಒಂದು ಲೆವೆಲ್ವರೆಗೂ ಅದು ನಿಲ್ಸಿದ್ರೆ ಒಳ್ಳೇದಲ್ವಾ. ಅವಾಗ ಅಬ್ವಿಯಸ್ಲಿ ಜನ ಇಷ್ಟಪಡಕ್ಕೆ ಶುರು ಮಾಡ್ತಾರಲ್ವಾ ಅನ್ನೋದೊಂದು ರಿಕ್ವೆಸ್ಟ್ ನಾನು ಎಲ್ಲರಿಗೂ ಹೇಳೋದು. ಫಸ್ಟ್ ಅದನ್ನ ಫೋಕಸ್ ಮಾಡಿ, ಹಾಡಿನ ಮೇಲೆ ಫೋಕಸ್ ಮಾಡಿ. ಯಾಕಂದ್ರೆ ಅದು ನಾನು ನೋಡೋದು ಹಂಗೇನೆ, ನಾನು ಹಾಡಿನ ಮೇಲೆ ಯಾವಾಗ ಫೋಕಸ್ ಮಾಡಕ್ ಶುರು ಮಾಡಿದ್ನೋ ಅವಾಗ ಬೇರೆ ಎಲ್ಲ ಸಿಗಕ್ಕೆ ಶುರುವಾಯ್ತು. ಯಾವಾಗ ನಾನು ಫೇಮಸ್ ಆಗ್ಬೇಕು ಅಂತಾನೆ ಹಾಡಕ್ ಹೋಗ್ತಿರೋ ಅವಾಗ ಅದ್ರಲ್ಲಿ ಇರೋ ಜೀವನೇ ಬಿಟ್ಟೋಗಿರುತ್ತೆ. ಬರೀ ನಮ್ ಗುರಿ ಎಲ್ಲ ಫೇಮಸ್ ಮೇಲೆ ಇರುತ್ತೆ. ಅಥವಾ ನಂದೇನೋ ವಿದ್ಯೆ ತೋರಿಸ್ಕೋಬೇಕು ಅನ್ನೋ ತರ ಏನೇನೋ ಮಾಡಕ್ ಹೋಗಿ ಅಲ್ಲೇ ಇರುತ್ತೆ. ಜನಕ್ಕೆ ಹಾಡು, ನೀನ್ ಹಾಡೋದು ಹಾರ್ಟಿಗೆ ಟಚ್ ಆಗ್ಬೇಕು, ಆಗದು ಲಾಂಗ್ ಟರ್ಮಿಗೆ ಉಳಿಯುತ್ತೆ. ಆಮೇಲೆ ನಮ್ ವಿದ್ಯೆ ಬೇರೆ. ಇವಾಗ ನಾನು ಕ್ಲಾಸಿಕಲ್ ಏನೋ ಬಂದಾಗ ಏನೇನೋ ವೆರೈಟೀಸ್ ಮಾಡಿ ಹಾಡ್ಬೋದು, ಬಟ್ ಅಲ್ಲದ್ ವರ್ಕ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಜನ ನಿನ್ ಹಾಡನ್ನ ಫೀಲ್ ಈಗ ಯಾರೋ ಒಬ್ರು ಸಂಜೆ ಪಾರ್ಟಿ ಮಾಡ್ತಿರ್ತಾರಪ್ಪ, ಅವ್ನಿಗೆ ಏನೋ ಫೀಲಿಂಗ್ ಇರುತ್ತೆ ಒಳಗಡೆ, ಅವ್ನ ಹಾಡು ಕೇಳಬೇಕು. ಅವ್ರು ಏನ್ ಫೀಲ್ ಮಾಡ್ತಾರೆ, ನಿಮ್ ವಿದ್ಯೆ ಕೇಳಲ್ಲ ಅವರು. ನನ್ನ ಸಿಚುಯೇಷನ್ಗೆ ಅವ್ನು ಮ್ಯಾಚ್ ಆಗ್ತಿದಾನ, ಅವ್ನ ಹಾಡು ನನಗೆ ಇಷ್ಟ ಆಗ್ತಿದ್ಯಾ. ಸೊ ಅವ್ರು ಅವಾಗ ಕನೆಕ್ಟ್ ಆಗ್ತಾರೆ. ಅಲ್ಲಿ ನಾವ್ ಏನೇನೋ ಹಾಡಕ್ ಹೋದ್ವಿ ಅಥವಾ ಏನೇನೋ ತಪ್ಪು ಹಾಡಿದ್ರು, ತೆಗೆಯೋ ನನಗೆ ಹಿಂಸೆ ಆಗಿದೆ, ಇದು ಬೇರೆ ಕೇಳ್ಬೇಕೇನೋ ಅಂತಾರೆ. ಅದೇ ನೀವು ಅವ್ರಿಗೆ ಇಷ್ಟ ಆಗೋ ಥರದ್ದು ಕೂತು ಒಂದ್ ಸ್ವಲ್ಪ ಕಷ್ಟಪಟ್ಟು ಹಾಡಿದ್ರೆ ಅವರು ಅದಕ್ಕೆ ಕನೆಕ್ಟ್ ಆಗ್ತಾರೆ. ಎಷ್ಟೋ ಸತಿ ಇದಾಗಿದೆ ಮ್ಯಾಮ್. ನಂಗೆ ಒಂದ್ಸತಿ ಹಿಂಗೆ ರೋಡಲ್ಲಿ ಹೋಗ್ತಿದ್ದೆ ಆಯ್ತಾ, ಹಿಂಗೆ ಊಟ ಮಾಡೋಣ ಅಂತ ರೋಡ್ ಸೈಡು ತಿನ್ನೋಣ ಅಂತ ಹಿಂಗೆ ದೋಸೆ ಹೇಳ್ಕೊಂಡು ಹಿಂಗೆ ತಿಂತ ಕೂತಿದ್ದೆ. ನಾನು ಹಿಂದೆನೆ ನನ್ನ ಹಾಡೇ ಕೇಳ್ತೀವ ನಾವು ಹಿಂಗೆ ನೋಡ್ಕೊಂಡು, ಅದು ಏನೋ ಅಪ್ಪಿ ಬಂದ್ರು ಒಂಥರ ಇಡೀ ನನ್ನ ಪ್ರೊಫೈಲ್ ಓಪನ್ ಮಾಡ್ಕೊಂಡು ಹಿಂಗೆ ನೋಡ್ಕೊಂಡು ನೋಡ್ತಾ ಇದ್ದಾನೆ. ಸರಿ ಆಯ್ತು, ನಾನು ಹಿಂಗೆ ತಿಂತ ಕೂತಿದ್ದೆ, ಅವ್ನು ಹಾಡು ಕೇಳ್ದ. ಮೋಸ್ಟ್ಲಿ ಊಟ ಆಯ್ತು ಅನ್ಸುತ್ತೆ, ಕೈ ತೊಳ್ಕೊ ಬರಕ್ಕೆ ಅಂತ ಹೋದ. ಹಿಂಗೆ ಕೈ ತೊಳ್ದ, ಹಿಂಗೆ ನೋಡ್ದ ನನ್ನ, ಮತ್ತೆ ಹಿಂಗೆ ಹೋದ. ವಾಪಸ್ ಬಂದ್ರು, ಮತ್ತೆ ಹಿಂಗೆ ನೋಡಿದ್ರು. ಮತ್ತೆ ನನಗೆ ಗೊತ್ತಾಯ್ತು ಇವ್ರು ನೋಡಿದಾರೆ, ಯಾಕಂದ್ರೆ ಹಾಡು ಕೇಳಿಸಿದ್ ನನಗೆ. ನೋಡಿದಾರೆ, ಸರ್ ನೀವೇನಾ ಅಂತ. ಹೌದಪ್ಪ ನಾನೇ. ಸಾರಿ ನೋಡಿ ಸರ್ ಅಂತ. ನೀವು ನಂಬಲ್ಲ ಮ್ಯಾಮ್, ಹಬ್ಬ ಅಂದ್ರೆ ಒಂದು 10-15 ಹಾಡು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಗ್ಯಾಲರಿಗೆ ಅವರು. ಇದನ್ನು ಡೈಲಿ ನೋಡ್ತೀನಿ ಸರ್, ನನಗೆ ಇಷ್ಟ ನೀವು ಅಂತ. ಸರಿ ಆಯ್ತು ಸರ್, ಒಂದೇ ಒಂದು ಫೋಟೋ ಅಂದ್ರೆ ಸ್ವಲ್ಪ ಫೋಟೋ ತಗೊಂಡೆ. ದೋಸೆ ಹಾಕ್ತಿದ್ದವ್ರು, ಅವರು ಹಿಂಗೆ ಹಾಕ್ತಿವಿ, ನೀವು ಫೋಟೋ ಎಲ್ಲ ತಕ್ಕತ್ತವ್ರಲ್ಲ ಅಂತ ನೋಡಿ. ಆಮೇಲೆ ಹಿಂಗೆ ತೋರಿಸ್ಬಿಟ್ಟು, ಇವರೇ ಮೇಡಮ್ ಸಿಂಗರ್ ಆಡ್ತಾರಲ್ಲ ಅಂದ್ರೆ, ಆಯಮ್ಮನ ಹತ್ರ ಒಂದಷ್ಟು ಸ್ಕ್ರೀನ್ ಶಾಟ್ಗಳಿದಾವೆ ನಂದು. ಹಾಡು ಕಲಿಯೋದು, ಲಿರಿಕ್ಸ್ ಬರ್ಕೊಂಡಿರೋದು, ಬರ್ಕೊಂಡಿಟ್ಕೊಂಡು, ಸಾರ್ ನೀವಾ, ನಾನು ಅವಾಗೆಲ್ಲ ಸ್ವಲ್ಪ ಜುಟ್ಟಿಂಗೆಲ್ಲ ಕೆಡ್ತಾ ಇದ್ದಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ಸಾರ್ ನೀವಾ, ನಾನು ಇಲ್ಲಿಗೆಲ್ಲ ಬಂದಿದ್ರಲ್ಲ ಸರ್ ನೀವು, ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅವರು ತೋರಿಸಿ. ನೀವು ನಂಬಲ್ಲ ಮ್ಯಾಮ್, ಒಂದು ಕ್ಯೂಟ್ ಥಿಂಗ್ ಏನಂದ್ರೆ, ಅವತ್ತು ನನ್ನ ಹತ್ರ ದುಡ್ಡೇ ಇಸ್ಕೊಳ್ಳಿಲ್ಲ ಅವ್ರು. ನೀವು ಬಂದಿದ್ದೆ ನಮಗೆ ಖುಷಿ ಸರ್, ನೀವೇನ್ ಸರ್ ಹೋಗಿ ಸರ್ ಪರವಾಗಿಲ್ಲ ಅಂತ. ನಾನು ಇಲ್ಲ ದುಡ್ಡು ತಗೊಳ್ಬೇಕು. ಅವ್ರು ಕೇಳಿದ್ ಒಂದೇ, ಸರ್ ನಿಮ್ ಒಂದೇ ಒಂದು ಸ್ಟೋರಿಲಿ ನಂದೊಂದು ಶಾಪ್ದು ಇದಿದೆ ಸರ್, ಅದು ಹಾಕ್ಬಿಡ್ತೀರಾ, ಹಿಂಗಿದೆ ನೋಡಿ ಅಂತ, ಅಟ್ಲೀಸ್ಟ್ ಅಷ್ಟು ಸಾಕು ನಮಗೆ ಅಂತ. ಅಯ್ಯೋ ತಾಯಿ, ಹೊಟ್ಟೆ ತುಂಬ ಊಟ ಹಾಕಿದೆಯಾ, ಅದೊಂದು ಹಾಕಲ್ಲ ಅಂತೀವಿ ನಾವು. ತಗೊಂಡು ಅದನ್ನ ಹಾಕಿ, ಸರ್ ಬರ್ತಾ ಇರಿ ಇಲ್ಲಿಗೆ ಅಂತ ಹೇಳಿ ಕೇಳಿದ್ರು. ಅದೆಲ್ಲ ಒಂಥರ ಲೈವ್ ಇನ್ಸಿಡೆಂಟ್ಗಳು. ಯಾಕಂದ್ರೆ ಇದು ಯಾವುದೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು. ಪ್ರತಿ ಸಲ ನನಗೆ ಹೌದಾ ನಾನು ಜನಕ್ಕೆ ರೀಚ್ ಆಗಿದ್ದೀನಿ ಅಂತ ಡೌಟ್ ಆದಾಗೆಲ್ಲ ಈ ಥರದ್ದು ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅವಾಗ ಇಲ್ಲ ಕರೆಕ್ಟ್ ದಾರಿಲಿದೆ ಅದು, ಸೊ ಹೋಗ್ತಾ ಇದೆ ಅನ್ನೋದೊಂದು ಫೀಲ್ ಆಗುತ್ತೆ. ಈಗ ಹಂಸಲೇಖ ಸರ್. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡಿಯ ನಾನೆಂದು ಕೂಗಿ ಹಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ.
ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯಲೆ ದಾಡಿಸುವ ಬಂಡಿ. ರೀಸೆಂಟ್ ಆಗಿ ಅಪ್ಪಾಜಿ ಅವ್ರ ಬರ್ಡೇ ಆಯ್ತು. ನಾನು ಹೇಳ್ತೀನಿ ಆ ಸಾಂಗ್ ನ ಹೇಳ್ಬೇಕು. Okay. ಓಕೆನಾ? ಮೇಘ ಬಂತು ಮೇಘ. ಓ ಆಕ್ಚುಲಿ ಇವಾಗ ಅದನ್ನ ಹಾಡೋಣ ಅನ್ಕೊಂಡೆ ನಾನು, ಹಂಸಲೆ ಹೌದಾ? ಕೆಸರದಲ್ವಾ ಅದನ್ನ ಹಾಡೋಣ ಅಂತ. ಬಟ್ ಇದು ಚಂದ ಇರುತ್ತೆ ಅಂತ ಅನಿಸ್ತು. ಸಾ ಸ ಸ ಸ ಸ ಸ ಸರಿ ಗ ಮ ಗರಿ ಸ ನಿ ದ ನಿ ಸರಿ ಸ ನಿ ದ ಪ ಮ ಪ ದ ಪ ದ ನಿ ಸಾ ಸ ಸ ಸ ಸ ಸ ಸರಿ ಗ ಮ ಗರಿ ಸ ನಿ ದ ನಿ ಸರಿ ಸ ನಿ ದ ಪ ದ ಪ ಗರಿ ಸ ಸರಿ ಗರಿ 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 ಸ ನಿ ಸ ನಿ ದ ನಿ ದ ನಿ ದ ಪ ದ ನಿ ದ ಪ ಸರಿ ಗರಿ ಗ ಮ ಪ ಮ ಪ ಮ ಗ ಪ ದ ನಿ ದ ಸರಿ ದ ನಿ ಸರಿ ದ ನಿ ಸರಿ ನಿ ರಿ ನಿ ದ ಪ ದ ನಿ ದ ಪ ಮ ಪ ದ ಪ ಮ ಗ ಮ ಪ ಮ ಗ ಸರಿ ಗರಿ ಗ ಮ ಪ ಮ ಸರಿ ಗರಿ ಗ ಮ ಪ ಮ ತಕಿ ತಕ ಜಣುತ ತಕಿ ತಕ ಜಣುತ ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿತೊಂದು ರೂಪ. ಚೆಲುವಿನ ತೊಲೆಗೆ ಇಳಿದಳು, ಬಳುಕುತ್ತ ಇಳೆಗೆ ಇಳಿದಳು. ಕಲಕಲಗೊಂಡವು ತ್ರಿಪದಿ ಪದಗಳು, ಪರವಶಗೊಂಡವು ಸಕಲ ರಸಗಳು. ಇರುಳು ಸರಿದು ಬೆಳಕು ಹರಿದು, ಕನಸು ಮುಗಿದು ಮನಸ್ಸು ಜಿಗಿದು. ಸರಿಗಮಪ ಪದನಿ ಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲರ ಮೇಘ. ಓಕೆ, ಕೊನೆಯದಾಗಿ ದರ್ಶನ್ ಅವ್ರ ಸಾಂಗು ನಾನೇ ಹೇಳ್ತೀನಿ ಅದನ್ನು. ಓಕೆ, ನನ್ನ ಪ್ರೀತಿಯ ರಾಮು ಇದು. ಓ ನನ್ನೆದೆ ಬಾನಲ್ಲಿ ಸೂಪರ್ ಹಾಡಿದ್ರಿ ಅಲ್ಲ ನೀವು? ಹೌದು ಹೌದು, ಹಾಡಿದೆ ಹಾಡಿದೆ. ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸ್ವರವ. ದಿನ ದಿನಾದನೇ ಹಾಡಿದೆ, ಹಣಕ್ಕಾಗಿ ಹಾಡು ಹಾಡಿಕೆ ಬಿಡಿಗಾಸು ಬೆಲೆಯೂ ಇಲ್ಲ. ದಿನ ದಿನಾದನೇ ಹಾಡಿದೆ, ಮನಸ್ಸಿರೋರು ನನ್ನ ನೋಡುವರು, ಮನಸ್ಸೊಳಗೆ ಕಾಣುವೆ ಅವರ ಮರೆಯದ ಹಾಡು ಇದು ತಾನೇ. ಬಾಳು ಎಂಬ ನಾಟಕದಿ ತಾನನ ನೋಡಬಲ್ಲೆ ನೋಟ ಇಲ್ಲದೇನೆ. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ಕಿವಿಗಳು ಮೌನವ ತಾಳುವುದು. ಕಲಕಲ ನಗುವಲ್ಲಿ ಕಚಗುಳಿರಿಸಿ ಚಿಮ್ಮುವ ನೀರಲಿಗೆ, ನನ್ನ ವ್ಯಥೆಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು. ಓಕೆ, ಇನ್ನು ಒಂದೇ ಒಂದು ಸಾಂಗು, ಶಾಸ್ತ್ರಿ ಸರ್ದು ಲಾಲಿಸುವಾಲಿ. ಓ ಇದನ್ನ ನನ್ನ ಮಗನ ಎತ್ಕೊಂಡು ಹಾಡಿದೆ ನಾನು. ಯಾವ ಜನ್ಮದ ಬಂಧ ನಮ್ಮ ಜೋಡಿ, ನಾನು ನಿನ್ನ ನೀ ನನ್ನ ಜೀವನಾಡಿ. ಹೋ ಮೇಲೆ ಮುಕ್ಕೋಟಿ ದೈವ ಒಮ್ಮೆ ನೋಡಿ, ತುಂಬು ಹಾರೈಸುವರು ಶುಭ ಹಾಡಿ. ನನ್ನ ಬಾಳ ಸೌಭಾಗ್ಯವೆಲ್ಲ ನೀನೇ, ನನ್ನ ಹಾಡು ಸಂಗೀತವೆಲ್ಲ ನೀನೇ. ನನ್ನುಸಿರು ಪ್ರಾಣ ಬದುಕು ಎಲ್ಲ ನೀನಮ್ಮ, ನನ್ನ ಆಸೆ ಕನಸ ಉಳಿಸೋ ಜೀವ ನೀನಮ್ಮ. ಲಾಲಿಸು ಬಾಲಿ ಹಾಡಲ್ಲಾಲಿ, ನನ್ನ ಚೆಲುವಿಗೆ ಸೊಗಸಾದಲ್ಲಾಲಿ. ಮನಕ್ಕೆ ಮುಗಿಲಿ ನಾ ರಾಜಕುಮಾರಿ, ಕನಸಾಗೆ ಬರುವೆ ನಾ ಕೇಳಿ ಸಿಂಗಾರಿ. ಲಾಲಿಸು ಬಾಲಿ ಹಾಡಲ್ಲಾಲಿ, ನನ್ನ ಚೆಲುವಿಗೆ ಸೊಗಸಾದಲ್ಲಾಲಿ. ಎಷ್ಟು ಸೊಗಸಾಗಿ ಹಾಡಿದ್ರಿ ನೀವು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಫೈನಲಿ ಸರ್, ನಿಮ್ಮ ಫೇವ್ರೆಟ್ ಸರ್ ಯಾವ್ದಾದ್ರು ಇದೆಯಾ ಸರ್ ಸಾಂಗು? ಅವ್ರು ಮೋಸ್ಟ್ಲಿ ನೋಡೇ ಇರಲ್ಲ ಅನ್ಸುತ್ತೆ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದಾದ್ರು ಇದೆಯಾ ಸರ್? ಹಾಡ್ತಾರೆ. ಇಷ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು, ಒಳ್ಳೊಳ್ಳೆ ಸಾಂಗ್ಸ್ ಹಾಡಿದ್ರಿ. ಫೈನಲಿ ಈ ಒಂದು ಜರ್ನಿನ ನೆನೆಸ್ಕೊಂಡಾಗ ಏನು ಅನಿಸುತ್ತೆ? ಖುಷಿ ಇದೆ ಮ್ಯಾಮ್, ತುಂಬ ಖುಷಿ ಇದೆ. ಆ್ಯಂಡ್ ಮೋರ್ ಓವರ್ ಮೋಸ್ಟ್ಲಿ ಇದು ಎಷ್ಟು ಜನಕ್ಕೆ ತಲುಪುತ್ತೋ ನಾನು ಅವ್ರಿಗೆ ಅದನ್ನೇ ಹೇಳೋದು,
ಕನಸನ್ನ ಬಿಡಬೇಡಿ. ಕಷ್ಟ ಬಂದೇ ಬರುತ್ತೆ ನಿಜವಾಗ್ಲೂ, ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಅದು ಮೇ ಬಿ ಇದು ಮ್ಯೂಸಿಕ್ ಫೀಲ್ಡ್ ಸಿಂಗರ್ಸ್ ಎಷ್ಟು ಜನ ಸಿಂಗರ್ಸ್ ಆಗಬೇಕು ಅಂತ ಇರ್ತಲ್ಲ, ಮೋಸ್ಟ್ಲಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಕನಸನ್ನ ಬಿಡಬೇಡಿ. ಒಂದಿನ ನೋಡಿ ಇವತ್ತಿಲ್ಲಿ ಕೂರಿಸಿದೆ ನನ್ನದು. ಯಾಕಂದ್ರೆ ಇದು ಇಷ್ಟು ಈಸಿಯಾಗಿ ಬರಲ್ಲ. ನೀವು ಇದು ಯಾರನ್ನೋ ಕರೆದು ಇಂಟರ್ವ್ಯೂ ಮಾಡೋದು ಅಷ್ಟು ಈಸಿ ಅಲ್ಲ. ಪ್ರತಿ ಸಲ ಈ ಮೂಮೆಂಟ್ನೆಲ್ಲ ನಾನು ಫೀಲ್ ಮಾಡ್ತೀನಿ. ಅಂದರೆ ಇದೊಂದು 10-15 ವರ್ಷದಿಂದ 20 ವರ್ಷದಿಂದ ನಂಗೆ ಕನ್ಸ್ಕೊಂಡಿದ್ದ ದಿನಗಳು. ಅಂದರೆ ಈ ಥರದ್ದು ಏನೋ ಆಗಬೇಕು, ಈ ಥರದ್ದೆಲ್ಲ ವೈರಲ್ ಆಗಬೇಕು, ಅಥವಾ ಈ ಥರ ದೊಡ್ಡ ಸಿಂಗರ್ ಆಗಬೇಕು, ಈ ಥರ ಇಂಟರ್ವ್ಯೂಗಳು ಮಾಡಬೇಕು, ಕುತ್ಕೋಬೇಕು ಅನ್ನೋದು. ಅದು ಒಂದೊಂದೇ ಹಂತ ಹೋಗುತ್ತೆ. ಬಟ್ ಆ ಪೇಷನ್ಸ್ ನಮ್ಗೆ ಇರಬೇಕು. ಅದು ಯಾವುದೇ ಫೀಲ್ಡಾರು ಆಗಲಿ ಪೇಷನ್ಸ್ ಇರಬೇಕು. ಆ್ಯಂಡ್ ಆ ದಾರಿಯಿಂದನೇ ಓಡಬೇಕು. ಡೈವರ್ಟ್ ಮಾತ್ರ ಖಂಡಿತ ಆಗಬಾರ್ದು. ಆ್ಯಂಡ್ ನಮ್ಮ ಮನ್ಸಿಗೆ ಅನಿಸಿದ್ದು ಮಾಡಿಬಿಡ್ಬೇಕು. ಬ್ಯಾಕಪ್ ಇಟ್ಕೋಬೇಡಿ ಅಂತ ನಾನು ಹೇಳಲ್ಲ. ಯಾಕಂದರೆ ನಾನು ಒದ್ದಾಡಿದೆ, ಒಂದಷ್ಟು ಫ್ಯಾಮಿಲಿ ಬ್ಯಾಕಪ್ಸ್ ಬೇಕು, ಫೈನಾನ್ಷಿಯಲಿ ಏನೋ ಬೇಕು ಅಂತ. ಫಸ್ಟ್ ಅದ್ರ ಕಡೆ ಫೋಕಸ್ ಮಾಡಿ ಒಂದಷ್ಟು ಬ್ಯಾಕಪ್ ಅಂತ ಮಾಡಿಬಿಟ್ಟು ಸೀದಾ ಇಲ್ಲಿಗೆ ಬಂದುಬಿಡಿ. ನೀವು 1 ವರ್ಷ ಇಲ್ಲಿ ಸರ್ವೈವ್ ಆಗ್ತೀರಾ ಅಂದ್ರೂ ಅಲ್ಲಿ ಏನೂ ತೊಂದರೆ ಆಗಬಾರ್ದು. ಆ ಫೈನಾನ್ಷಿಯಲಿ ಒಂದು ಹೋಗ್ತಾ ಇರ್ಬೇಕು. ಅಥವಾ 24 ಗಂಟೆನೇ ಇದಕ್ಕೆ ಮಾಡಿ ಅಂತಲ್ಲ, ಅಟ್ಲೀಸ್ಟ್ ಒಂದು ಅರ್ಧ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ, ಒಂದು ಅರ್ಧ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೋಸ್ಟ್ಲಿ ನಿಮಗೆ ಸಕ್ಸಸ್ 1 ವರ್ಷ ಸಿಗೋದು 1.5 ವರ್ಷ 2 ವರ್ಷ ಆಗ್ಬೋದು, ಬಟ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಆ 1.5 ವರ್ಷ ನೆಮ್ಮದಿಯಾಗಿರ್ತಾರೆ. ಅಂದರೆ ಫೈನಾನ್ಷಿಯಲು ತುಂಬ ಇಂಪಾರ್ಟೆಂಟ್. ಅಲ್ಲೂ ನೀವು ಫೋಕಸ್ ಮಾಡಿ, ಇಲ್ಲೂ ಫೋಕಸ್ ಮಾಡಿದ್ರೆ ಸೊ ಅದು ಹೆಲ್ಪ್ಫುಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕನಸಿಂದನೂ ಹೊಡೋದು. ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ತಾನೆ, ಮ್ಯಾಮ್ ನನಗೊಂದು 6 ತಿಂಗಳಿಂದ ಈ IT-ಲೆಲ್ಲ ಒಂದೇ ಸಲ ತೆಗೆದು ಬಿಡ್ತಾರೆ ಜನನೆಲ್ಲ. ಅವಾಗೆಲ್ಲ ಫೋನ್ ಮಾಡಿ ಅದರ ಕೆಲಸ ಇದ್ರೆ ಹೇಳು. ಅವಾಗ ನಾನು ಹಿಂಗೆ ಮ್ಯೂಸಿಕ್ ಹಾಡ್ತೀನಿ, ಮ್ಯೂಸಿಕಲ್ಲಿ ಏನೋ ಮಾಡ್ತೀನಿ ಅಂತ ಬಂದಾಗ ಅವರೆಲ್ಲ ನಕ್ಕಿದ್ದ ದಿನಗಳಿದೆ. ಯಾಕಂದರೆ ಅವರೆಲ್ಲ ತುಂಬ ಚೆನ್ನಾಗಿ ದುಡಿತಾ ಇದ್ರು ಅವಾಗ. ಏನು ನೀನು ಡಿಪ್ಲೊಮಾ ಎಲ್ಲ ಓದಿ ಇದೆಲ್ಲ ಮಾಡಿಬಿಟ್ಟು ಇದು ಯಾವುದೋ ಮ್ಯೂಸಿಕ್ ಮಾಡ್ತೀನಿ ಅಂತ, ಏನೋ ಪೇಂಟಿಂಗ್ ಮಾಡ್ತೀನಿ ಅಂತ ಹೋಗ್ತೀಯ, ಗೊತ್ತಾಗಲ್ವ ನಿಮಗೆ, ಒಂಚೂರು ಬಾ ಈ ಕಡೆ ಮಾಡು ಅಂತ. ಇವತ್ತು ಅದೇ ಫ್ರೆಂಡ್ಸ್ ಫೋನ್ ಮಾಡಿ ಕೆಲಸ ಇಲ್ಲ, ಸಡನ್ನಾಗಿ ಏನೋ ಕೆಲಸ ಹೋಗಿದೆ ನಮ್ಮದು, ಎಲ್ಲರೂ ಇದ್ದರೆ ಹೇಳು ಮಾಡು ಅಂದಾಗ ಲಿಟ್ರಲಿ ಬೇಜಾರಾಗುತ್ತೆ. ಅಟ್ ದ ಸೇಮ್ ಟೈಮ್ ನೆಮ್ಮದಿ ಸಿಗುತ್ತೆ. ಅಂದರೆ ನಾನು ಅವತ್ತು ಮಾಡಿದ ಡಿಸಿಷನ್ನು ಇವತ್ತು ನಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಅವತ್ತು ನಾನು ಏನಾದ್ರು ಬಿದ್ದಿದ್ರು ಮೋಸ್ಟ್ಲಿ ಇವತ್ತು ಅವರಲ್ಲಿ ಒಬ್ಬ ಆಗಿರ್ತಿದ್ನೇನೋ ಅಂತ. ಇವಾಗ ನನ್ನ ಫೀಲ್ಡಲ್ಲಿ ಅವ್ರಿಗಿಂತ ಕಷ್ಟ ನಾನು ಪಡ್ತಿರ್ಬೋದು, ಬಟ್ ಇದು ನನ್ನ ಫೀಲ್ಡು ಅನ್ನೋದೊಂದು ಪ್ರೀತಿ ಇದೆ, ಇದರಲ್ಲಿ ಏನೇ ಪಟ್ಟರು ನಂದು ಅನ್ನೋದೊಂದು ಧೈರ್ಯ ಇದೆ, ಒಂದು ನೆಮ್ಮದಿ ಇದೆ. ಸೊ ಖುಷಿ ಇದೆ ಮ್ಯಾಮ್. ಈ ಜರ್ನಿ ಏನೇನು ಆಗಬೇಕು ಅಂತ ಮೋಸ್ಟ್ಲಿ ಇದೆಲ್ಲ ತುಂಬ ನಿಧಾನಕ್ಕೆ ಸಿಗ್ತಿದೆ ಅನ್ನೋದೊಂದು ಬೇಜಾರ ಜೊತೆಗೆ ಸಿಗ್ತಾ ಇದೆಯಲ್ಲ, ನಿಧಾನನೋ ಫಾಸ್ಟೋ ಸಿಗ್ತಾ ಇದೆಯಲ್ಲ. ಇವತ್ತು ಇಲ್ಲಿರೋರು ಮುಂದೊಂದು ದಿನ ಇನ್ಯಾವುದೋ ಹೋಗ್ಬೋದು. ಆ್ಯಂಡ್ ಮ್ಯೂಸಿಕ್ ಜರ್ನಿ ನಡೀತಲ್ಲ. ನಾನು ಹೇಳಿದ್ನಲ್ಲ, ಯಾವಾಗಲೂ ಸ್ಟೇಜ್ ಮೇಲೆ ಹಾಡು ಹೇಳ್ಕೊಂಡು ಅಥವಾ ಮ್ಯೂಸಿಕ್ ಏನೋ ಕಂಪೋಸ್ ಮಾಡಿಕೊಂಡು ಇದ್ಬಿಡ್ಬೇಕು, ಅದು ಚೆಂದ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾಕಂದರೆ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತಂದರೆ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಪ್ರೀತಿ ಕೊಟ್ಟು ಇಷ್ಟು ಜನ ಫಾಲೋವರ್ಸ್ ಆಗಿದಲ್ಲ, 2 ಲಕ್ಷದ ಸಮಥಿಂಗ್ ಏನು ಜನ ಇದ್ದಾರಲ್ಲ, ಅಷ್ಟು ಜನನೂ ಕಾರಣ. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಇಲ್ಲ, ಯಾಕಂದರೆ ನಾವು ಎಷ್ಟೇ ಯಾರೇ ಕಲಾವಿದರಿದ್ರು ಅದನ್ನು ಐಡೆಂಟಿಫೈ ಮಾಡೋರು ಒಬ್ರು ಬೇಕಾಗಿರುತ್ತೆ. ಯಾಕಂದರೆ ನಿಮ್ಗೆ ಬೇರೆಯವ್ರು ತುಂಬ ಜನ ಸಿಗ್ಬೋದಿತ್ತು. ಇಲ್ಲ ಸರ್ ನಿಮ್ದೇನೋ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ ಕರೆದಿಗೆ ಮನಸ್ಸಿದೆ ಗೊತ್ತಾ. ಸೊ ಅದಕ್ಕೊಂದು ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಮಗೆ ಇಷ್ಟೋ ತನಕ ಒಂದು ಒಳ್ಳೆ ಏನೇನು ಟೆನ್ಷನ್ ಎಲ್ಲ ಐತೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಪಾಡ್ಕಾಸ್ಟಲ್ಲಿ ಒಳ್ಳೆ ಸಾಂಗ್ಸ್ಗಳನ್ನು ಹೇಳಿದ್ದೀರಾ. ಒಂದು ಸಂಗೀತ ರಸಮಂಜರಿ ಆಯಿತು ನಮಗಿಲ್ಲೇ. ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ಹಾಡನ್ನ ಕೇಳಿಕೊಂಡು. ಇವ್ರದ್ದು ಮ್ಯೂಸಿಕ್ ಜರ್ನಿ ಆಗಿರಬಹುದು, ಇನ್ಸ್ಟಾಗ್ರಾಮ್ ಜರ್ನಿ ಆಗಿರ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಲೈಕ್ಸ್ ಹೇಗೆ ಬರುತ್ತೆ, ವ್ಯೂಸ್ ಹೇಗೆ ಬರುತ್ತೆ, ಹೇಗೆ ಎಂಗೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಒಂದಷ್ಟು ಟೆಕ್ನಿಕ್ಸ್ನ ಈ ಇಂಟರ್ವ್ಯೂನಲ್ಲೂ ಹೇಳಿದ್ದಾರೆ. ಜೊತೆಗೆ ಇನ್ನು ಮುಂದೆ ನಾನು ಕ್ಲಾಸಸ್ ಕೂಡ ಮಾಡ್ತೀನಿ, ಅದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ನೀವಂತೂ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ನಾನು ಅಂದ್ಕೊಂಡಿರ್ತೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.